ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಬಿಡಿ ಅನ್ನೋ ಮುನ್ನ ಇಲ್ಲಿ ನೋಡಿ, ನಮ್ಮ ಕಾವೇರಿ ತಾಯಿಯ ಒಡಲಿನ ಸ್ಥಿತಿ ಹೇಗಿದೆ ಗೊತ್ತಾ? ಬರಿದಾಯ್ತು ಧುಮುಕ್ತಾ ಇದ್ದ ಕೆಆರ್ಎಸ್ ಡ್ಯಾಮ್ ಗೇಟ್ಗಳು. ತಮಿಳುನಾಡಿಗೆ ನೀರು ಬಿಡೋ ಮುನ್ನ ಒಂದ್ಸರಿ ಇಲ್ಲಿ ನೋಡಿ, ನಮ್ಮ ಕಾವೇರಿ ತಾಯಿಯ ಒಡಲಿನ ಸ್ಥಿತಿ ಹೇಗಿದೆ ಗೊತ್ತಾ? ಬರಿದಾಯ್ತು ಧುಮುಕ್ತಾ ಇದ್ದ ಕೆಆರ್ಎಸ್ ಡ್ಯಾಮ್ ಗೇಟ್ಗಳು. ಇನ್ನು ಬತ್ತಿ ಹೋದ ನೀರು, ಎಲ್ಲೆಲ್ಲೂ ಕಲ್ಲು ಬಂಡೆಗಳ ದರ್ಶನ ಕಾಣಿಸ್ತಾ ಇದೆ. ಮುಂಗಾರು ಮಳೆ ಕೈಕೊಟ್ಟು ಬರಿದಾದ ಕೆಆರ್ಎಸ್ ಜಲಾಶಯ. ಸದ್ಯ ಈಗ ಕೆಆರ್ಎಸ್ ಡ್ಯಾಮ್ನಲ್ಲಿರೋರು ಕೇವಲ 90 ಅಡಿ ನೀರು ಮಾತ್ರ. ಟಿಎಂಸಿ ಲೆಕ್ಕದಲ್ಲಿ ಹೇಳೋದಾದ್ರೆ 17 ಟಿಎಂಸಿ ಮಾತ್ರ. ಇನ್ನು 17ರಲ್ಲಿ 4ರಿಂದ 5 ಟಿಎಂಸಿ ತಮಿಳುನಾಡಿಗೆ ಬಿಟ್ಟರೆ ಉಳಿಯೋದು ಇನ್ನು ಕರ್ನಾಟಕದಲ್ಲಿ 12 ಟಿಎಂಸಿ ಮಾತ್ರ. ಹಾಗಾದ್ರೆ ಈ 12 ಟಿಎಂಸಿಯಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ನೀರು, ಉಳಿಯುವ 7 ಟಿಎಂಸಿಯಲ್ಲಿ ಮುಂದಿನ ಮೇವರೆಗೆ ಕುಡಿಯೋಕೆ ಮೀಸಲು ಇಟ್ಟಿದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರಕ್ಕೆ ಕುಡಿಯೋಕೆ ಬೇಕು ಕಾವೇರಿ ನೀರು. ಈಗಾಗಲೇ ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಹೇಳಿತ್ತು. ಇನ್ನು ಮುಂದಿನ 10 ತಿಂಗಳಿಗೆ ಇರುವ 7 ಟಿಎಂಸಿ ನೀರು ಸಾಕಾಗೋದು ಈ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ತಮಿಳುನಾಡಿಗೆ ನೀರು ಹರಿಸಿದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಕರ್ನಾಟಕ. ನಿನ್ನೆಷ್ಟೇ ಕೂಡ ದೆಹಲಿಯಲ್ಲಿ ನಡೆದಂತ ಏನು CWC ಸಭೆಯಲ್ಲಿ ತಮಿಳುನಾಡಿಗೆ 4 ಟಿಎಂಸಿ ನೀರನ್ನು ಹರಿಸಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದೆ. ಅಂದರೆ ಪ್ರತಿನಿತ್ಯ KRS ಡ್ಯಾಮ್ನಿಂದ ಸುಮಾರು 3500 ಕ್ಯೂಸೆಕ್ ನೀರನ್ನು ಹರಿಯಬಿಡಬೇಕು ಅಂತ ಹೇಳಿರುವಂಥದ್ದು. ಈ ಒಂದು ಕ್ರಮದಿಂದಾಗಿ ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ರೀತಿ ಕರ್ನಾಟಕಕ್ಕೆ ಶಾಕ್ ಅಂತಲೇ ಈ ಆದೇಶ ಹೇಳ್ಬೋದು. ಯಾಕೆಂದರೆ ಇಲ್ಲಿನ ವಸ್ತುಸ್ಥಿತಿಯೇ ಇರುವಂಥದ್ದೇ ಬೇರೆ. ಯಾಕೆಂದರೆ ಇಲ್ಲಿನ ವಸ್ತುಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಇಲ್ಲಿ ನೀರು ಬಿಡಲಿಕ್ಕಾಗದಂಥ ಪರಿಸ್ಥಿತಿ ಇರುವಂಥದ್ದು. ನಾನೀಗ KRSನ ಡ್ಯಾಮ್ನಲ್ಲಿದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏನಿದು ಕಾಣ್ತಾ ಇದ್ದು KRSನ ಡ್ಯಾಮ್ನ ಹಿನ್ನಿನ ಪ್ರದೇಶ. ಈ ಒಂದು ಹಿನ್ನಿನ ಪ್ರದೇಶದಲ್ಲಿ ನೋಡಿದ್ರೆ ಈಗ ನಿಜಕ್ಕೂ ಕೂಡ KRSನ ವಸ್ತುಸ್ಥಿತಿ ನಿಜಕ್ಕೂ ಕೂಡ ಒಂದು ಬರದ ಪರಿಸ್ಥಿತಿ ಇರುವಂಥದ್ದು. ಯಾಕೆಂದರೆ ಕಳೆದ ವರ್ಷ ಈ ಒಂದು ಡ್ಯಾಮ್ ಜೂನ್ ಜುಲೈನಲ್ಲಿ ಭರ್ತಿಯಾಗಿ ಬಹುತೇಕ ತುಂಬಿತ್ತು. ಅದು ಅಲ್ಲದೆ ಸಾಕಷ್ಟು ನೀರು ಕೂಡ ತಮಿಳುನಾಡಿಗೆ ಹರಿಯಲಾಗ್ತಿತ್ತು. ಪ್ರತಿ ವರ್ಷದಂತೆ ಕೂಡ ಏನು ಇಲ್ಲಿಂದ ತಮಿಳುನಾಡಿಗೆ ನೀರನ್ನು ಹರಿಸುವಂಥ ಕೆಲಸ ಆಗ್ತಿತ್ತು. ಆದರೆ ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟರ ಕಾರಣದಿಂದಾಗಿ ತಮಿಳುನಾಡಿಗೆ ನೀರನ್ನು ಹರಿಸಲಿಕ್ಕಾಗದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಸ್ತುತ KRS ಜಲಾಶಯದ ನೀರಿನ ಮಟ್ಟ 90 ಅಡಿ ಇರುವಂಥದ್ದು. ಅಂದರೆ ಸುಮಾರು ಟಿಎಂಸಿ ಲೆಕ್ಕದಲ್ಲಿ ಹೇಳೋದಾದರೆ 17 ಟಿಎಂಸಿ ಮಾತ್ರ ಇರುವಂಥದ್ದು. ಈ 17 ಟಿಎಂಸಿ ನೀರಿನಲ್ಲಿ ತಮಿಳುನಾಡಿಗೆ ಸುಮಾರು 4.5ರಿಂದ 5 ಟಿಎಂಸಿ ನೀರನ್ನು ಹರಿಯಬಿಟ್ಟರೆ ಉಳಿದಂಥ 12 ಟಿಎಂಸಿ ನೀರಿದೆ. ಈ 12 ಟಿಎಂಸಿ ನೀರಿನಲ್ಲಿ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆದರೆ ಉಳಿಯುವಂಥದ್ದು ಕೇವಲ 6ರಿಂದ 7 ಟಿಎಂಸಿ ನೀರು ಮಾತ್ರ. ಈ 7 ಟಿಎಂಸಿ ನೀರನ್ನು ಮುಂದಿನ ಏಪ್ರಿಲ್ ಮೇವರೆಗೂ ಕೂಡ ಕುಡಿಯಲಿಕ್ಕೆ ಇಟ್ಕೋಬೇಕಾದಂಥ ಪರಿಸ್ಥಿತಿ ಈಗ ರಾಜ್ಯ ಸರ್ಕಾರಕ್ಕಿದೆ. ಹಾಗಾಗಿ ಈಗಾಗಲೇ ಕೂಡ ಒಂದು ಆದೇಶವನ್ನು ಮಾಡಿದೆ. ತಮಿಳುನಾಡಿಗೆ ನೀರನ್ನು ಬಿಡಲಿಕ್ಕಾಗಲ್ಲ ಅಂತ ಹೇಳಿ ಕಳೆದ ಬಾರಿ ಹೇಳಿತ್ತು. ಇರುವಂಥ ನೀರನ್ನು ಕೇವಲ ಕುಡಿಯುವ ನೀರಿನ ಬಳಕೆಗಷ್ಟೇ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ಜಿಲ್ಲೆಯಲ್ಲಿ ಯಾವುದೇ ಹೊಸ ಬೆಳೆಯನ್ನು ಕೂಡ ಬೆಳಿಬಾರದು ಅಂತೇಳಿ ರೈತರಿಗೂ ಕೂಡ ಆದೇಶವನ್ನು ಕೊಟ್ಟಿತ್ತು. ಆದರೆ ಇದರ ನಡುವೆ ಕೂಡ ಈಗ CWC ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳ್ತಿರುವಂಥದ್ದು ನಿಜಕ್ಕೂ ಕೂಡ ಇಲ್ಲಿನ ಜನರಲ್ಲಿಗೆ ಒಂದು ಬರೆಯನ್ನು ಹೇಳಿದಂಥ ಕೆಲಸ ಆಗುತ್ತೆ. ಹಾಗಾಗಿನೇ ಕೂಡ ಇಲ್ಲಿನ ರೈತರೀಗ ನೀರನ್ನು ಬಿಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಜೊತೆಗೆ ರಾಜ್ಯ ಸರ್ಕಾರ ನೀರನ್ನು ಬಿಟ್ಟರೆ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಕಾವೇರಿ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ರೈತರು ಮತ್ತು ಕನ್ನಡಪರ ಹೋರಾಟ ಹೇಳ್ತಿದ್ದಾರೆ. ಇದರ ನಡುವೆ ಕೂಡ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಒತ್ತಡಕ್ಕೆ ಮಣಿದು ಏನೋ ನೀರನ್ನು ಬಿಟ್ಟರೆ ಜಿಲ್ಲೆಯಲ್ಲಿ ಮತ್ತಷ್ಟು ಕಾವೇರಿ ಕಿಚ್ಚು ಹೆಚ್ಚಾಗಲಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.